ಹಳ್ಳಿಗಳ ಚಿತ್ರಣ ಪ್ರತಿಬಿಂಬಿಸುವ ಜಾತ್ರೆ ಕಾದಂಬರಿ ಪ್ರೊಫೆಸರ್ ಮುಕುಂದರಾಜ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಪ್ರೊಫೆಸರ್ ಧರ್ಮೇಂದ್ರ ಕುರ್ಕುರಿ ರಚಿಸಿದ ಕಾದಂಬರಿ ಜಾತ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಳ್ಳಿಗಳ ವ್ಯವಸ್ಥೆ ಬ್ರಿಟಿಷರ ಪರವಾಗಿ ಹಳ್ಳಿಯ ಪ್ರಮುಖರಿದ್ದರೆ ಜನಸಾಮಾನ್ಯರು ಭಯದಿಂದ ಬದುಕುತ್ತಿರುವ ಚಿತ್ರಣವಿದೆ. ಸ್ವಾತಂತ್ರ್ಯ ನಂತರದ ಹಳ್ಳಿಗಳ ಪರಿಸ್ಥಿತಿ, ಮೌಲ್ಯಗಳ ಅರ್ಥಪತನ, ರಾಜಕೀಯ ವ್ಯವಸ್ಥೆ ಕಾರಣವಾಗಿದೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಪ್ರೊಫೆಸರ್ ಎನ್.ಎಸ್. ಮುಕುಂದರಾಜ್ ರವರು ಧಾರವಾಡ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಏರ್ಪಡಿಸಿದ್ದ ಜಾತ್ರೆ ಕಾದಂಬರಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಜಾತ್ರೆ ಕಾದಂಬರಿಯಲ್ಲಿ ಹಳ್ಳಿಯ ವಾತಾವರಣವನ್ನ ವಾಸ್ತವವಾಗಿರುವುದನ್ನ ಕಾಣಬಹುದು. ಧಾರವಾಡದ ಸುತ್ತಮುತ್ತಲಿನ ಭಾಷೆ, ಕಥಾ ನಿರೂಪಣೆ, ಅಭಿವ್ಯಕ್ತಿ ಚೆನ್ನಾಗಿ ವ್ಯಕ್ತವಾಗಿದೆ. ಎಲ್ಲರೂ ಓದಬೇಕಾದ ಕಾದಂಬರಿ ಎಂದು ಹೇಳಿದರು. ಜಾತ್ರೆ ಕಾದಂಬರಿಯನ್ನ ಸಾಹಿತಿಗಳಾದ ವೆಂಕಟೇಶ್ ಮಾಚ್ಕನೂರ್ ಅವರು ಕಾದಂಬರಿಯಲ್ಲಿ ವ್ಯಕ್ತವಾದ ಸೂಕ್ಷ್ಮ ಸಂವೇದನೆಗಳನ್ನ ಉದಾಹರಣೆಗಳೊಂದಿಗೆ ವಿಶ್ಲೇಷಿಸಿದರು. ಕಾದಂಬರಿಕಾರರಾದ ಪ್ರೊಫೆಸರ್ ಧರ್ಮೇಂದ್ರ ಕುರ್ಕುರಿ ರವರು ಕಾದಂಬರಿ ಹಿನ್ನೆಲೆಯನ್ನ ವಿವರಿಸಿದರು. ಡಾಕ್ಟರ್ ಕೆ.ಬಿ. ಪವಾರ್ ಅವರು ಜಾತ್ರೆ ಕಾದಂಬರಿಯಲ್ಲಿ ಬಳಸಿಕೊಂಡ ಜನಪದ ಸಾಹಿತ್ಯದ ಔಚಿತ್ಯವನ್ನ ಕುರಿತು ಮಾತನಾಡಿದರು. ಕಾದಂಬರಿಯ ಪ್ರಕಾಶಕರಾದ ಸವಿತಾ ಯಾಜಿರವರು ಮಾತನಾಡಿ ಪ್ರಕಾಶಕರ ಮತ್ತು ಬರಹಗಾರರ ಹಾಗೂ ಓದುಗರ ಸಂಬಂಧವನ್ನ ವಿವರಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಾಹಿತ್ಯ ಪರಿಷತ್ತು ಸಾಹಿತಿಗಳು ರಚಿಸಿದ ಪ್ರತಿಗಳ ಬಿಡುಗಡೆಗೆ ಸದಾ ಪ್ರೋತ್ಸಾಹಿಸುತ್ತಾ ಬಂದಿದೆ ಎಂದು ಹೇಳಿದರು. ತಾಲೂಕಿನ ಕಸಾಪ ಅಧ್ಯಕ್ಷರಾದ ಮಹಾಂತೇಶ್ ನರಗಲ್ ರವರು ಪ್ರಾರ್ಥಿಸಿದರು. ಪ್ರೊಫೆಸರ್ ಕೆ.ಎಸ್. ಕೌಜಲ್ಗಿರವರು ಸ್ವಾಗತಿಸಿ ಮಾತನಾಡಿದರು. ಡಾಕ್ಟರ್ ಜಿಂದತ್ ಹಡಗ್ಲಿ ವಂದಾರ್ಪಣೆ ಮಾಡಿದರು. ತಾರಾ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸತೀಶ್ ಕುಲಕರ್ಣಿ, ಪದ್ಮಾ ಚಿನ್ಮಯಿ, ಎಸ್.ಎಂ. ದಾನಪ್ಗೌಡರ್, ಶಾಂತವೀರ್ ಬೆಟಗೇರಿ, ಶಾಂತರಾಜ್ ಮಲಸಮುದ್ರ, ಚೆನ್ನಪ್ಪ ಅಂಗಡಿ, ಡಾಕ್ಟರ್ ಬಸ್ಸು ಬೇವಿನಗಿಡದ್, ಸರಸ್ವತಿ ಕಳಸರ್, ಡಾಕ್ಟರ್ ಹೇಮಾ ಪಟ್ಟಣ್ ಶೆಟ್ಟಿ, ವಿದ್ಯಾ ವಟಮೂರಿ, ಸಿದ್ದಮ್ಮ ಅಡವೆನ್ನವರ್, ಚನ್ನಬಸಪ್ಪ ಧಾರವಾಡ ಶೆಟ್ಟರ್, ಎಸ್.ಎಚ್. ಪ್ರತಾಪ್, ಎಸ್.ಕೆ. ಕೊಪ್ಪ, ನಾಗೇಂದ್ರ ಕೆಪ್ಪನ್ನವರ್, ಪ್ರೊಫೆಸರ್ ಎಸ್.ಎಂ. ಸತ್ಮಾರ್, ಎಫ್.ಬಿ. ಕನವಿ, ಗಂಗಾಧರ್ ಗಾಡದ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ಜೀವತೆತ್ತ ನೆಲ. ಇಂಥ ನೆಲದಲ್ಲಿ ಇದೊಂದು ಬಹಳ ದೊಡ್ಡ ಸಾಂಸ್ಕೃತಿಕ ಕೇಂದ್ರ ಧಾರವಾಡ. ಇಂಥ ಒಂದು ಪುಣ್ಯ ನೆಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಲಿ ಸಾಹಿತ್ಯದ ಕಾರ್ಯಕ್ರಮಗಳಿಗಾಗಲಿ ಕೊರತೆ ಇಲ್ಲ. ಸಾಕಷ್ಟು ಎಷ್ಟೋ ವರ್ಷಗಳಿಂದ ಇಲ್ಲಿ ನಡೀತಾ ಬಂದಿದೆ. ಈಗಲೂ ಕುರುಕುರಿ ಅಂತವರು ಎಂಥ ಉತ್ಸಾಹವನ್ನು ಇಟ್ಕೊಂಡು ತಮ್ಮ ಈ ವಯೋಮಾನದಲ್ಲಿ ಒಂದು ಕಾದಂಬರಿ ಬರೀತಾರೆ ಅಂದರೆ ಅದು ನಿಜವಾಗ್ಲೂ ಮೆಚ್ಚಬೇಕಾದ, ಸಂತೋಷ ಪಡಬೇಕಾದಂಥ ಕೆಲಸ. ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾನ್ಯ ಅಧ್ಯಕ್ಷರಾದಂಥ ಲಿಂಗರಾಜ್ ಅಂಗಡಿಯವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿ ಅವರ ಎಲ್ಲ ತಂಡದ ಚಿನ್ನದತ್ತ ಅವರಿರ್ಬೋದು, ಈ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಇದನ್ನು ಮಾಡಿರೋದು ನನಗೆ ಸಂತೋಷವನ್ನುಂಟು ಮಾಡಿದೆ. ಅಷ್ಟೇ ಒಂದು ರೀತಿಯಲ್ಲಿ ಈ ಜಾತ್ರೆ ಕಾದಂಬರಿ ಇದೆಯಲ್ಲ, ಜಾತ್ರೆ ಅಂತ ಓದ್ತಿದ್ದ ಹಾಗೇನೆ ನಮ್ಗೇನನ್ಸುತ್ತೆ ಅಂತಂದ್ರೆ ಇಡೀ ಕಾದಂಬರಿ ಒಳಗೆ ಜಾತ್ರೆಯ ಸಂಭ್ರಮ ಇರ್ಬೋದು ಅಂತ. ಆದರೆ ಜಾತ್ರೆಯ ಪ್ರಸಂಗ ಬರೋದು ಎರಡು ಕಡೆ ಮಾತ್ರ. ಕುರ್ಕುರಿಯವರು ನನಗೆ ಈ ಪುಸ್ತಕವನ್ನ ಕಳಿಸಿದಾಗ ಸ್ವಲ್ಪ ಓದಕ್ಕಾಗುತ್ತೋ ಇಲ್ವೋ, ತುಂಬಾ ಓಡಾಡ್ತಾ ಇದ್ದೀನಿ ಈಗ, ಆಗುತ್ತೋ ಇಲ್ವೋ ಅನ್ನೋಂಥ ಒಂದು ಆತಂಕ ಇತ್ತು. ಆದರೆ ನನ್ನ ಈ ಎಲ್ಲ ಚಟುವಟಿಕೆಗಳ ನಡುವೆ ತುಂಬ ಸುಲಭವಾಗಿ ಈ ಕಾದಂಬರಿ ನನ್ನನ್ನು ಓದಿಸ್ಕೊಂಡು ಇವತ್ತು ಬೆಳಗ್ಗೆ ಅದನ್ನು ಮುಗಿಸ್ದೆ. ಇನ್ನೂ ಮುನ್ನುಡಿ 2 ಪೇಜೋ 3 ಪೇಜೋ ಓದಿದ್ದೀನಿ, ಅದನ್ನು ಓದೋಕ್ಕಾಗಿಲ್ಲ. ಮುನ್ನುಡಿ ಓದದೇ ಇದ್ರೂ ಪರವಾಗಿಲ್ಲ, ಆಮೇಲೆ ಓದ್ಬೋದು. ಆದರೆ ಇಡೀ ಕಾದಂಬರಿ ಹೇಗೆ ನಮ್ಮನ್ನು ಸೆಳೆದು ಹಿಡಿಯುತ್ತೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ಸುಮಾರು 100 ವರ್ಷಗಳ ಹಿಂದಿನ ಕಥಾನಕ ಇದು. 1924ರಲ್ಲಿ ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಬಂದ ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ನಡೆದ ಒಂದು ಹಳ್ಳಿಯ ಚಿತ್ರಣ, ಬದುಕಿನ ಚಿತ್ರಣ, ಜನರ ಸ್ವಭಾವದ ಚಿತ್ರಣ ಈ ಕಾದಂಬರಿ ಒಳಗಡೆ ಇದೆ. ನೋಡಿ, ಈಗ 24ನೇ ಇಸ್ವಿ ಅಂದರೆ 1924 ಅಂದರೆ ಇಲ್ಲಿಗೆ 100 ವರ್ಷ ಆಯಿತು. ಆ 100 ವರ್ಷಗಳ ಹಿಂದೆ ನಮ್ಮ ಜನರ ಬದುಕು ಹೇಗಿತ್ತು ಅನ್ನುವಂಥದ್ದನ್ನ ನಾವು ಈ ಕಾದಂಬರಿಯ ಮೂಲಕ ಅರ್ಥ ಮಾಡ್ಕೋಬಹುದಾಗಿದೆ. ನಮಗೆ ಹಿಂದಿನದನ್ನ ನೆನಪು ಮಾಡ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಸ್ವಭಾವಕ್ಕೆ ಅಷ್ಟು ಒಗ್ಗಿ ಬಂದಿರೋದಲ್ಲ. ಹಿಂದಿನದನ್ನ ಬಹಳ ಬೇಗ ಮರೆತು ಬಿಡ್ತೀವಿ ನಾವು. ನಮ್ಮ ದೇಶದ ಚರಿತ್ರೆಯನ್ನಾಗ್ಲಿ, ನಾಡಿನ ಚರಿತ್ರೆಯನ್ನಾಗ್ಲಿ, ಅಥವಾ ಭಾಷೆ ಸಂಸ್ಕೃತಿಗಳ ಚಾರಿತ್ರಿಕ ಬೆಳವಣಿಗೆಗಳನ್ನಾಗ್ಲಿ, ಅಷ್ಟಾಕೆ ನಮ್ಮ ಊರಿನ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರಲ್ಲ. ನಮ್ಮ ಕುಟುಂಬದ ಚರಿತ್ರೆ ನಮ್ಗೆ ಗೊತ್ತಿರಲ್ಲ. ಅಪ್ಪನ ಹೆಸರು ಹೇಳ್ತೀವಿ, ತಾತನ ಹೆಸರು ಹೇಳ್ತೀವಿ, ಮುತ್ತಾತನ ಹೆಸರು ಹೇಳು ಅಂದ್ರೆ ತಡವರಿಸ್ತೀವಿ ನಾವು. ಯಾಕೆಂದ್ರೆ ನಮ್ಗೆ ಆ ಚರಿತ್ರೆಯ
ಸೂಕ್ಷ್ಮಗಳು ಯಾಕೋ ನಮ್ಮ ಎದೆಯ ಆಳದೊಳಗಡೆ ಅದು ಇಳಿಯೋದೇ ಇಲ್ಲ. ಹಾಗಾಗಿ 100 ವರ್ಷಗಳ ಹಿಂದಿನ ಘಟನೆಗಳಿದಾವಲ್ಲ, ಅವು ಹೇಗೆ ನಡೆದಿದ್ದೋ, ನಮ್ಮ ಸುತ್ತಲಿನ ಪರಿಸರದೊಳಗೆ ಹೇಗೆಲ್ಲ ನಡೆದಿದ್ದೋ ಅನ್ನೋದಿದೆಯಲ್ಲ, ಅದನ್ನ ಇಂಥ ಕೃತಿಗಳ ಮೂಲಕ ಓದಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವರ ಕಾದಂಬರಿಯಲ್ಲಿ ಬರುವ ಒಂದು 2-3 ಹಳ್ಳಿಗಳು, ಆ ಹಳ್ಳಿಗಳಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದನ್ನ ಮೊದಲನೇ ಪುಟದಲ್ಲೇ ಅವರು ಹೇಳ್ತಾ ಹೋಗ್ತಾರೆ. ಹಳ್ಳಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾದ್ರೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಹಾಳಾಗೋಗ್ಲಿ, ವ್ಯವಸ್ಥೆ ಹಾಳಾಗೋಗ್ಲಿ, ಏನಾದ್ರೂ ಒಂದು ಶಾಲೆ ಒಂದು ಊರಿಗೆ ಬರುತ್ತೆ ಅಂತಂದ್ರೆ ಆ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸೋದಕ್ಕೆ ಅಪ್ಪ ಅಮ್ಮಂದಿರೇ ತಯಾರಿರ್ತಾ ಇರಲಿಲ್ಲ. ಏನಕ್ಕೆ ಓದಬೇಕು? ಸುಮ್ಮನೆ ನಮ್ಮ ಮನೆ ಒಳಗಡೆ ಏನೋ ಕೆಲಸ ಇರ್ತದೆ, ಹೊಲದ ಕೆಲಸವೋ ಗದ್ದೆ ಕೆಲಸವೋ ತೋಟದ ಕೆಲಸ ಮಾಡ್ಕೊಂಡಿದ್ರೆ ಸಾಲದ, ಇವನೇನು ಓದಿ ಕಲೆಕ್ಟರ್ ಆಗ್ಬೇಕಾ, ಯಾಕೆ ಓದಬೇಕು ಅಂತ ಹೇಳಿ ವಿದ್ಯಾಭ್ಯಾಸದ ಬಗ್ಗೆ ಬಹಳ ದೊಡ್ಡ ನಿರಾಸಕ್ತಿ ಇದ್ದಂತ ಸ್ವಭಾವ ನಮ್ಮ ಜನರಿಗೆ ಎಲ್ಲ ಆ ಕಾಲದಿಂದಲೂ ಇತ್ತು. ಈಗ ಹಾಗಿಲ್ಲ, ಬದಲಾಗಿದೆ. ಈಗ ನೋಡಿ, ಯಾರದೇ ಮನೆಯಲ್ಲಿ ಗಂಡು ಮಗು ಹುಟ್ಲಿ ಹೆಣ್ಣು ಮಗು ಹುಟ್ಲಿ, ತಾರತಮ್ಯ ಅನ್ನೋದೇ ಇಲ್ಲ. ಎಲ್ಲ ಮಕ್ಕಳನ್ನು ಅವ್ರು ಎಷ್ಟೇ ಕಡು ಕಷ್ಟದಲ್ಲಿ ಬದುಕಿದ್ದಾಗ್ಯೂ ಕೂಡ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಕಷ್ಟಪಟ್ಟು ತಗೊಂಡೋಗಿ ಇಂಗ್ಲಿಷ್ ಮಾಧ್ಯಮದ ಜೈಲುಗಳಿಗೆ ದುಡ್ಡು ಕೊಟ್ಟು ಇವರೇ ಭರ್ತಿ ಮಾಡ್ತಾ ಇರ್ತಾರೆ. ದುಡ್ಡು ಕೊಟ್ಟು ನಮ್ಮ ಮಕ್ಕಳಿಗೆ ಹಿಂಗೆ ಇಂಥ ಜೈಲೇ ಬೇಕು ಬೆಳವಣಿಗೆ ಕಾಣೋದಕ್ಕೆ ಅನ್ನುವಂಥ ಒಂದು ಭ್ರಮೆ ಒಳಗೆ ಕಳಿಸ್ತಾರೆ. ಅಂದ್ರೆ ಇದರ ಅರ್ಥ ವಿದ್ಯಾಭ್ಯಾಸವನ್ನ ಕೊಡಬೇಕು ಅನ್ನೋದು ಎಲ್ಲ ತಂದೆ ತಾಯಂದಿರಿಗೂ ಇದೆ. ಇದು ಬಹಳ ಮುಖ್ಯವಾದ್ದು. ಆದ್ರೆ ನಮ್ಮ ಅಪ್ಪನಿಗಾಗ್ಲಿ ನಮ್ಮ ತಾತನಿಗಾಗ್ಲಿ ಅಥವಾ ಇಲ್ಲಿ ಕೂತಿರೋರ ತಂದೆ ತಾತಂದಿರಿಗಾಗ್ಲಿ ಆ ಸ್ವಭಾವ ಇರಲಿಲ್ಲ. ವಿದ್ಯಾಭ್ಯಾಸದಿಂದ ಏನ್ ಪ್ರಯೋಜನ, ಯಾಕೆ ಆತರ ನಮ್ಮ ಮನಸ್ಥಿತಿ ಬೆಳೆದಿತ್ತವು, ಯಾರು ನಮ್ಮನ್ನ ಹಂಗೆಲ್ಲ ನಮ್ಮ ತಾತ ಮುತ್ತಾತಂದ್ರನ್ನ ಬದಲಾಯಿಸ್ಬಿಟ್ಟಿದ್ರೋ ಗೊತ್ತಿಲ್ಲ. ಮೈ ಶ್ರಮದಿಂದ, ದೇಹದ ಶ್ರಮದಿಂದ ದುಡಿದು ಬದುಕೋದನ್ನ ಅಷ್ಟೇ ನಮ್ಮ ಜನ ಮಾಡ್ತಾ ಇದ್ರೆ ಹೊರತು ಬುದ್ಧಿಯನ್ನ ಬಳಸಿ ಬದುಕೋದು ಹೇಗೆ ಅನ್ನೋದು ನಮ್ಮ ಜನರಿಗೆ ಗೊತ್ತೇ ಇರಲಿಲ್ಲ. ನಮ್ಮಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಯಾರು ಬುದ್ಧಿಯನ್ನ ಬಳಸಿ ಕೆಲಸ ಮಾಡ್ತಾರೋ ಅವರಿಗೆ ಆದಾಯವೂ ಇರುತ್ತೆ, ಮರ್ಯಾದೆಯೂ ಇರುತ್ತೆ. ಯಾರು ದೇಹವನ್ನ ಬಳಸಿ ಕೆಲಸ ಮಾಡ್ತಾರೋ ಅವರಿಗೆ ಆದಾಯನೂ ಇರಲ್ಲ, ಮರ್ಯಾದೆನೂ ಇರಲ್ಲ. ಬೀದಿಯಲ್ಲಿ ಒಬ್ಬ ಕಸ ಗುಡಿಸೋನಿಗೆ ಯಾವ ಆದಾಯ ಇರುತ್ತೆ, ಒಬ್ಬ ಟ್ಯಾಕ್ಸಿ ಡ್ರೈವರ್ಗೆ ಯಾವ ಆದಾಯ ಇರುತ್ತೆ, ಅಥವಾ ಹೊಲ ಉಳುವ ರೈತನಿಗೆ ಆದಾಯವೂ ಇರಲ್ಲ, ಮರ್ಯಾದೆಯೂ ಇರಲ್ಲ. ಈಗ ನಮ್ಮ ಕಡೆ ಎಲ್ಲ ರೈತರ ಮಕ್ಕಳಿಗೆ ಹೆಣ್ಣೆ ಕೊಡ್ತಾ ಇಲ್ಲ, ಹೆಣ್ಣುಗಳೇ ಸಿಗ್ತಾ ಇಲ್ಲ ಅವ್ರಿಗೆ, ಅಂತ ಒಂದು ಪರಿಸ್ಥಿತಿ ಇದೆ. ಒಂದು ಕಾಲದಲ್ಲಿ ಅವ್ರಿಗೆ ಜಮೀನು ಎಷ್ಟಿದೆ ಅನ್ನೋದ್ರ ಮೇಲೆ ಹೆಣ್ಣನ್ನ ಕೊಡೋದಕ್ಕೆ ಡಿಸೈಡ್ ಮಾಡೋರು. ಅವಾಗ ಸರ್ಕಾರಿ ನೌಕರದಲ್ಲಿ ಇದಾನೆ ಅಂತಾರೆ, ಅವ್ನು ಯಾವ್ದೋ ಸರ್ಕಾರಿ ಸಂಬಳದೊಳಗೆ ಅವನಂತೆ, ಅವನಿಗೆ ಯಾಕೆ ಹೆಣ್ಣು ಕೊಡ್ಬೇಕು ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋರು. ಆದ್ರೆ ಈಗ ವಾತಾವರಣ ಹೆಂಗ್ ಬದಲಾಗಿದೆ ಅಂತಂದ್ರೆ, ದೇಹವನ್ನ ಬಳಸಿ ಕೆಲಸ ಮಾಡುವ ರೈತನಂತ ಅತ್ಯುತ್ತಮ ಶ್ರೇಷ್ಠ ಜೀವಿ ರೈತ. ನಮ್ಗೆಲ್ಲ ಅನ್ನ ದುಡಿದು ಕೊಡುವಂತ, ಸಂಪಾದನೆ ಮಾಡಿಕೊಡುವಂತ ದೈವ ರೈತ, ನಮ್ಮ ಪಾಲಿನ ದೈವ. ಆ ರೈತನ ಬದುಕು ಕೂಡ ನಿಕೃಷ್ಟವಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ವಿದ್ಯಾಭ್ಯಾಸದ ಮಹತ್ವ ಇವತ್ತು ಗೊತ್ತಾಗ್ತಾ ಇದೆ, ಆದ್ರೆ ಆ ಕಾಲದೊಳಗಡೆ ಅದಿರ್ಲಿಲ್ಲ. ತಂದೆ ತಾಯಂದಿರು ಮಕ್ಕಳನ್ನ ಯಾಕೆ ಶಾಲೆ ಕಳಿಸ್ತಾ ಇದ್ರು ಅಂದ್ರೆ, ಇಲ್ಲಿ ಮನೇಲಿ ಕಾಟ ತಪ್ಪಲಿ ಇವ್ನ ಗಲಾಟೆ ಅನ್ನೋ ಕಾರಣಕ್ಕೆ ಸ್ಕೂಲಿಗೆ ಕಳಿಸ್ತಾ ಇದ್ರು. ಕುರ್ಕುರಿ ಅವರು ಬರೆದಿದ್ದಾರೆ. ಇದು ಬಹಳ ಮುಖ್ಯ. ನಮ್ಗೆ ಈ ವಿದ್ಯಾಭ್ಯಾಸದ ಮಹತ್ವ ತಿಳಿಯದ ಕಾರಣಕ್ಕಾಗಿ ಅಧ್ಯಯನ ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿರಲಿಲ್ಲ. ಈಗಲೂ ನಮ್ಮ ಜನರಿಗೆ ನನಗೆ ನೀವೇನಾದ್ರೂ ಒಂದು ಈಗ ಸ್ವಲ್ಪ ಕಾಲ್ ಪ್ರಾಬ್ಲಮ್ ಇರೋದ್ರಿಂದ ಸೌದೆ ಹೊಡೆಯಕ್ಕಾಗಲ್ಲ, ಬಂದು ಹೊಡೆದು ಬಿಡಿಬೇಕು. ಒಂದು ಗಾಡಿ ಸೌದೆ ಹಾಕ್ಬಿಟ್ಟು ಒಂದು ಕೈಗೊಂದು ಕೊಡ್ಲಿ ಕೊಟ್ಟಿದ್ರೆ ಅಂಗಿ ಕಳಜಿಟ್ಟುಬಿಟ್ಟು ಮಧ್ಯಾಹ್ನದಷ್ಟೊತ್ತಿಗರನ್ನ ಹೊಡೆದಾಕ್ಬಿಡಿವೆ. ಆದ್ರೆ ಪುಸ್ತಕ ಕೊಟ್ಟು ಓದಪ್ಪ ಅಂತ ಕೂರಿಸಿದ್ರೆ ನನ್ನ ಅರ್ಧ ಗಂಟೆಗೆ ತೂಗುಡ್ಸಕ್ ಶುರು ಮಾಡಿ. ಇದೆಲ್ಲ ಇದು ಯಾಕೆಂದ್ರೆ ಈ ಓದುವಿಕೆ ಅನ್ನೋದಿದೆಯಲ್ಲ, ಅದು ಪರಂಪರಾಗತವಾಗಿ ನಮಗೆ ಬಂದಿಲ್ಲ. ನಾವು ದುಡಿಮೆಯನ್ನು ನಂಬಿದಂತ ಜನರಾಗಿದ್ವಿ ಹೊರತು ಅಕ್ಷರವನ್ನು ನಂಬಿದ ಜನರಾಗಿರ್ಲಿಲ್ಲ. ಆ ತರದ ಒಂದು ವಾತಾವರಣವನ್ನ ಇಲ್ಲಿ ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ. ಆಮೇಲೆ ಒಂದು ಭೀತಿ ಅನ್ನೋದು ಹೇಗೆ ನಮ್ಮ ಹಳ್ಳಿಗಳಲ್ಲಿ ಇತ್ತು ಅನ್ನುವಂಥದ್ದು ಈ ಕಾದಂಬರಿಯ ಮೂಲಕ, ಪೊಲೀಸ್ನವರ ಬಗ್ಗೆ ಇದ್ದಂತ ಭಯ, ಅಧಿಕಾರಿಗಳ ಬಗ್ಗೆ ಇದ್ದಂತ ಭಯ, ಈ ಭಯ ಹೇಗೆ ಕಾಡ್ತಾ ಇತ್ತು. ಪೊಲೀಸ್ನವರು ಏನಾದ್ರೂ ನಮ್ಮ ಊರಿಗೆ ಬಂದ್ರು ಅಂತಂದ್ರೆ ನಮ್ಮ ಜನ ಬಾಗ್ಲ ಹಾಕೊಂಡು ಓಡೋಗ್ಬಿಡೋರು, ಎಲ್ಲೋ ಕಾಡುಗೋ ಹೊಲಕ್ಕೋ ಎಲ್ಲೋ ಬಿದ್ದು ಬಿಡೋರು, ಅಥವಾ ಈ ಮನೆಯಿಂದ ಈಚೆಗೆ ಬರ್ತಾ ಇರ್ಲಿಲ್ಲ. ಅದೇ
ತರದ ಸ್ಥಿತಿ ಅಧಿಕಾರಿಗಳ ಬಗ್ಗೆ ಭಯ ಕೂಡ ಇರ್ತಾ ಇತ್ತು. ಯಾಕೆ ಇವಿರ್ತಾ ಇದ್ದೋ, ಎಷ್ಟು ಹೆದರಿದ್ರು. ನೆನ್ನೆ ನಾನು ರಾಯಚೂರಿನಲ್ಲಿ ಮಾತಾಡ್ತಾ ಅಲ್ಲಿ ರಜಾಕಾರರ ಹಾವಳಿಯಿಂದಾಗಿ ಅಲ್ಲಿನ ಜನ ಹೆದರಿದ್ದಿತ್ತಲ್ಲ, ಇವತ್ತಿಗೂ ಅವರಿಗೆ ಆ ಭಯ ಹೋಗಿಲ್ಲ. ಅಲ್ಲಿನ ಜನ ಯಾಕೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಮತ್ತು ತಮ್ಮ ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡಲ್ಲ. ನಾವು ಹಳೆ ಮೈಸೂರಿನವರು ಪ್ರಶ್ನೆ ಮಾಡೋದಷ್ಟು ಗಟ್ಟಿಯಾಗಿ ಉತ್ತರ ಕರ್ನಾಟಕದ ಆ ಭಾಗದ ಜನ ಪ್ರಶ್ನೆ ಮಾಡಲ್ಲ. ಯಾಕೆಂದ್ರೆ ಅವ್ರನ್ನ ಹಂಗೆ ಭಯಕ್ಕೆ ಒಳಗು ಮಾಡಲಾಗಿತ್ತು. ಆ ಭಯದ ಆತಂಕದ ಲಕ್ಷಣಗಳು ಅವರಿಗೆ ರಕ್ತಗತವಾಗಿ ಈಗಲೂ ಮನಸ್ಸಿನೊಳಗಡೆ ಇರುವ ಕಾರಣಕ್ಕಾಗಿ ಆ ಜನ ಹಾಗೆ ಬದುಕಿದ್ರು. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಪಾಂಡುರಂಗರಾಯರ ಪಾತ್ರ ಕುರಿತು ಅದರಿಂದ ಆರಂಭವಾಗುವ ಮತ್ತು ಆ ಪಾಂಡುರಂಗರಾಯರ ಜೊತೆ ಬರ್ತಕ್ಕಂಥ ಅವರ ಧರ್ಮಪತ್ನಿ ರಾಧಾಬಾಯಿ ಮತ್ತು ಇನ್ನೊಬ್ಬ ಪ್ರೇಯಸಿಯರೇನ್ರಿ ಅಥವಾ ಗರ್ಲ್ ಫ್ರೆಂಡ್ ಏನರೇನ್ರಿ ಚೆಲುವಿ ಅಂತಕ್ಕಿ, ನಿಜವಾಗಿ ಹೇಳಿ ಕೇಳಿ ಚೆಲುವಿ ತಕ್ಕಿ. ಆದರೆ ಆಕಿ ಧರ್ಮಪತ್ನಿಗಿಂತ ಹೆಚ್ಚು ಅವರಿಗೆ ಒಂದು ಮರ್ಯಾದೆ ಕೊಟ್ಟು ನಡ್ಕೊಂಡಕ್ಕಿ ಮತ್ತು ಕೊನೆಯವರೆಗೆ ಅವರೊಂದಿಗೆ ಬದುಕಿದಕ್ಕಿ ಮತ್ತು ತನ್ನ ಒಂದು ಕೂಸನ್ನು ಕೂಡ, ಅದು ಅವರ ಧರ್ಮಪತ್ನಿಗೆ ಮಕ್ಕಳಾಗುವ ಸಂದರ್ಭ ಇರೋದಿಲ್ಲ, ಆ ಧರ್ಮಪತ್ನಿಗೆ ಮಗ ಹುಟ್ಟಿತು ಅಂತೇಳಿ ಅನ್ನುವ ರೀತಿ ನಡ್ಕೊಂಡು ಅದೊಂದು ಮಗ ಬಲವಂತನ ಅವರಿಗೆ ತ್ಯಾಗ ಮಾಡಿದ ದೊಡ್ಡ ಕ್ಯಾರೆಕ್ಟರ್. ಇಡೀ ಕಾದಂಬರಿಯಲ್ಲಿ ನನಗೆ ಹೆಚ್ಚು ಪ್ರಭಾವ ಬೀರಿದ್ದು ಚೆಲುವೆ ಪಾತ್ರ. ಆಕಿ ಒಂದು ನಿಮ್ನ ವರ್ಗದ ಹೆಣ್ಣು ಮಗಳಾಗಿದ್ರು ಕೂಡ ಆಕಿ ನಡೆದುಕೊಂಡು ರೀತಿ ಮತ್ತು ಆಕಿನ ಮೊದಲಿನ ಒಂದು ಸಂದರ್ಭದಲ್ಲಿ ಪಾಂಡುರಾಯ ಆಕಿನ ಒಂದು ಮೋಸಗೊಳಿಸಿತ್ತು ಅಂತಂದ್ರೆ, ಆಕಿ ಅವನ ಬಗ್ಗೆ ಎಷ್ಟು ಧರ್ಮ ಶ್ರದ್ಧೆಯಿಂದ ನಡ್ಕೊಂಡಿರ್ತಾಳೆ. ಆದ್ರೆ ಆಕಿನ ತನ್ನ ಸ್ವಾರ್ಥಕ್ಕಾಗಿ ಆ ಬ್ರಿಟಿಷ್ ಅಧಿಕಾರಿ ಬಳಿ ಆಕಿನ ಮಲಗಲಿಕ್ಕೆ ಕಳಿಸಿದ್ದು. ಒಂದು ರಾತ್ರಿ ಆಕಿ ಬೇಡ ಬೇಡ ಅಂತ ಬಹಳ ರೀತಿ ಇದು ಮಾಡಿದ್ರು ಕೂಡ ಅವಾಗ ಒಳ್ಳೇದಾಗ್ತದ ಅಂತಂದ್ರೆ ಅದಕ್ಕೂ ಕೂಡ ನಾನು ತಯಾರಿದ್ದೇನೆ ಅಂತ ಹೇಳಿ ಹೋಗಿ ಅವನ ಜೊತೆ ಮಲ್ಕೊಂಡಿತ್ತು. ಆಮೇಲೆ ಆ ಬ್ರಿಟಿಷ್ ಅಧಿಕಾರಿ ಸಂತೃಪ್ತಗೊಂಡು ಇವಾಗ 500 ಎಕರೆ ಜಮೀನು ಕೊಟ್ಟಿದ್ದು, ಅದಲ್ಲದೆ ಚೆಲುವಿಗೆ ಕೊಡು ಅಂತ ಹೇಳಿ ಒಂದು ಬಂಗಾರದ ಒಡವೆಯನ್ನು ಕೂಡ ಕೊಟ್ಟಿದ್ದು. ಆ ಬಂಗಾರದ ಒಡವೆ ಕೂಡ ಅವ ದುರುಪಯೋಗ ಅಂದ್ರೆ ಅದನ್ನ ಮಾರಿಬಿಟ್ಟು ಅವನಿಗೇನು 500 ಎಕರೆ ಕಾಡು ಜಮೀನು ಇರ್ತದ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಜಮೀನು ಮಾಡ್ತಾನೆ ಅದನ್ನ. ಸೊ ಆಕಿ ಒಂದು ನಕಲಿ ಬಂಗಾರದ ಆಭರಣ ತಂದು ಕೊಟ್ಟರು. ಇಷ್ಟೊಂದೆಲ್ಲ ನಡೀತದ. ಆದ್ರೆ ಕುರುಕುರಿ ಅವರು ಇಂಥ ಬಹಳಷ್ಟು ಒಂದು 3-4 ಇಂಥ ಸಂಬಂಧಗಳು ಬರ್ತವೆ ಕಾದಂಬರಿ ಉದ್ದಕ್ಕೂ 2-3 ಫ್ಯಾಮಿಲಿಯಲ್ಲಿ. ಕುರುಕುರಿ ಅವರು ಅದು ಅನುಭವಿಸಿ ಬರ್ದದ್ದೋ ಏನ್ ನೋಡಿ ಬರ್ದದ್ದೋ ಗೊತ್ತಿಲ್ಲ, ಬಟ್ ಬಹಳ ಆತ್ಮೀಯವಾಗಿ ಬರ್ದಿದ್ದಾರೆ. ನಾವೆಲ್ಲ ಹಳ್ಳಿಗಾಡಿನಿಂದ ಬಂದವರು ಇಂಥ ಸಂಬಂಧಗಳನ್ನು ಬಹಳಷ್ಟು ನೋಡ್ತಾ ಇರ್ತೀವಿ. ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲರೂ ಒಂದಿಷ್ಟು ಆ ದಾರಿ ಒಳಗೆ ಇರ್ತೀವಿ. ಅದ್ರ ಬಗ್ಗೆ ಏನು ಮುಚ್ಚುಮರೆ ಬೇಡ. ಈಗ ನಾವೇನು ಹೇಳಿದ್ರು ಕೂಡ ಅದು ಸಂಪೂರ್ಣ ನಿಜ ಅಲ್ಲ. ನನಗೆ ಒಂದು ಏನು ಸಂತೋಷ ಅನಿಸ್ತದೆ, ಬಹಳಷ್ಟು ಜನ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಅವ್ರ ಮೊಬೈಲ್ ನೋಡ್ಕೊತ ಕೂತಿರ್ಲಿ ಪರವಾಗಿಲ್ಲ, ಆದ್ರೆ ವಿದ್ಯಾರ್ಥಿನಿಯರು ಬಂದು ಭಾಗವಹಿಸ್ತಾ ಇದ್ದಾರಲ್ಲ, ಅದು ಬಹಳ ಸಂತೋಷ. ಯಾಕಂದ್ರೆ ನನಗೆ ಕಾದಂಬರಿಯಲ್ಲಿ ಒಂದು ಕೊರತೆ ಅನಿಸಿದ್ದು ಅಂತಂದ್ರೆ, ಅಲ್ಲಿ ಹರಿಜನ ಕುಟುಂಬ, ಈ ನಿಮ್ನ ಕುಟುಂಬ ಸಮಾಜದಲ್ಲಿ ಊರ್ ಹೊರಗಡೆ ಎಲ್ಲ ಪ್ರತಿಯೊಂದು ಊರಲ್ಲಿ ಹರಿಜನ ಕೇರಿ ಇರ್ತಿರ್ತದ್ದು ನಾವೇ ನೋಡಿದೀವಿ. ಅವರ ಸ್ಥಿತಿಗತಿನೂ ಏನಿತ್ತು ಅಂತ ಹೇಳಿ ನಾವು ನೋಡಿದೀವಿ. ಆದ್ರೆ ಆ ಬಗ್ಗೆ ಕಾದಂಬರಿಯಲ್ಲಿ ಹೆಚ್ಚಿನ ಉಲ್ಲೇಖ ಇಲ್ಲ. ಕಳವರ್ಗದ ಒಂದಷ್ಟು ಇದು ಇದ್ರು ಕೂಡ ಹರಿಜನರ ಬಗ್ಗೆ ಕಾದಂಬರಿಯಲ್ಲಿ ಏನೂ ಬಂದಿಲ್ಲ. ಯಾಕಂದ್ರೆ ಅವ್ರದ್ದು ಬಹಳ ದಯನೀಯವಾದ ಬದುಕಿತ್ತು. ಮತ್ತು ಇವರೊಳಗೆ ಏನ್ ಜನ ಇರ್ತಿದ್ರಲ್ಲ, ಇವರ ಊಳಿಗೆತನ ಮಾಡೇನೆ ಅವರು ತಮ್ಮ ಹೆಂಗೋ ಬದುಕನ್ನು ಕಟ್ಟಿಕೊಂಡು ಬರ್ತಾ ಇದ್ರು. ಅದ್ರ ಬಗ್ಗೆ ಹೆಚ್ಚಿನ ವಿವರಣೆ ಇಲ್ಲ, ಅಥವಾ ಅವ್ರ ಕ್ಯಾರೆಕ್ಟರ್ಗಳು ಆ ಕಾದಂಬರಿಯಲ್ಲಿ ಬಂದಿಲ್ಲ. ಅದೊಂದು ಸ್ವಲ್ಪ ಮಟ್ಟಿನ ಕೊರತೆಯಾಗಿ ನನಗೆ ಕಾದಂಬರಿಯಲ್ಲಿ ಕಾಣಬಂತು. ಆದ್ರೆ ಇನ್ನೊಂದು, ಅವರು ಕಾದಂಬರಿ ಬರೀಲಿಕ್ಕೆ ಮುಖ್ಯ ಕಾರಣ ಉಲ್ಲೇಖ ಮಾಡಿದ್ದಾರೆ ಅವರ ಮಾತುಗಳಲ್ಲಿ ಕುರುಕುರಿ ಅವರು. ಈ ಕುಸಿದು ಹೋಗುತ್ತಿರೋ ಮೌಲ್ಯಗಳು ಏನಿದೆ ಅಲ್ಲ, ಸ್ವಾತಂತ್ರ್ಯ ಪೂರ್ವ ಇದ್ದಂತಹ ಮೌಲ್ಯಗಳು ಮತ್ತು ಸ್ವಾತಂತ್ರ್ಯದ ನಂತರ ಇದ್ದಂತಹ ಮೌಲ್ಯಗಳು ಮತ್ತು ಇತ್ತೀಚಿನ ಕಾಲದಲ್ಲಿ ಕುಸಿದು ಹೋಗುತ್ತಿರುವಂತಹ ಮೌಲ್ಯಗಳು, ಮತ್ತು ಆ ಮೌಲ್ಯಗಳು ಕುಸಿದು ಹೋಗ್ಲಿಕ್ಕೆ ಕಾರಣ ಅಂತಂದ್ರೆ ಇತ್ತೀಚಿನ ರಾಜಕೀಯ, ಪ್ರತಿಯೊಂದನ್ನು ಆವರಿಸಿರುವ ರಾಜಕೀಯ, ಅದು ಎಲ್ಲವನ್ನು ಹದಗೆಡಿಸಿ ಬಿಟ್ಟಿದೆ ಅನ್ನುವ ಒಂದು ಇದು ತಗೊಂಡು ಬರೆದಿದ್ದಾರೆ. 2012ರಲ್ಲಿ ಪ್ರಾರಂಭವಾಯಿತು.
ಅದು ಅಲ್ಲಿಂದ ಇಲ್ಲಿಯವರೆಗೆ 108 ಪುಸ್ತಕಗಳನ್ನು ಪ್ರಕಟ ಮಾಡಿದೆ. ಕೆಲವೊಂದು ಪುಸ್ತಕಗಳಿಗೆ ನಾಟಕ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಹೀಗೆ ನಾನಾ ಅಕಾಡೆಮಿ ಹಾಗೂ ಸಂಘ ಸಂಸ್ಥೆಗಳ 30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಸಂದಿದೆ. ಒಂದು 4-5 ಕಾದಂಬರಿ ಸಿನಿಮಾ ಕೂಡ ಆಗಿದೆ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ಸಾವಿತ್ರಿಬಾಯಿ ಫುಲೆ, ಸಂತೆಯಲ್ಲಿ ನಿಂತ ಕಬೀರ, ಬಾಜಿರಾವ್ ಮಸ್ತಾನಿ, ಜುಲೈ 22, 1947 ಇದೆಲ್ಲ ನಮ್ಮ ಕಾದಂಬರಿಗಳು ಸಿನಿಮಾ ಆಗಿದೆ. ಹಾಗೆ ಇನ್ನೂ ಹೇಳ್ಬೇಕು ಅಂತಾದ್ರೆ ನಾನಾ ಲೇಖಕರ, ಎಲ್ಲಿ ಉತ್ತರ ಕರ್ನಾಟಕ ಭಾಗದವರು ಸುಮಾರು ಜನ ಇದ್ದಾರೆ, ಆ ಲೆಕ್ಕಕ್ಕೆ ಉತ್ತರ ಕರ್ನಾಟಕದಲ್ಲೇ ಲೇಖಕರು ಜಾಸ್ತಿ ಮತ್ತೆ ಓದುಗರು ಜಾಸ್ತಿ. ನಮ್ಗೆ ದಿನ ಒಂದಲ್ಲ ಒಂದು ಫೋನ್ ಬರುತ್ತೆ, ನಮ್ದು ಒಂದಿದೆ ಮೇಡಮ್, ಕಾದಂಬರಿ ಇದೆ, ಕವನ ಇದೆ, ಪ್ರಿಂಟ್ ಹಾಕ್ತೀರಾ ಅಂತ ಕೇಳ್ತಾರೆ. ಆದ್ರೆ ಯಾಜಿ ಪ್ರಕಾಶನದ ಉದ್ದೇಶ ಎಲ್ಲವನ್ನು ಪ್ರಕಟಿಸುವುದು ಯಾಜಿ ಪ್ರಕಾಶನದ ಉದ್ದೇಶ ಅಲ್ಲ. ಒಂದು ನಮ್ಗೆ ಬಂಡವಾಳದ ಕೊರತೆ ಇರಬಹುದು, ಅಥವಾ ಅದನ್ನ ಮಾರ್ಕೆಟ್ ಮಾಡುವುದು ಕಷ್ಟ ಆಗ್ಬಹುದು. ಇವತ್ತಿನ ದಿನದಲ್ಲಿ ಸ್ವಪ್ನ ಮತ್ತೆ ನವ ಕರ್ನಾಟಕ ಸಂಸ್ಥೆಗಳು ಮೇಡಮ್ ಕವನ ಆದ್ರೆ ಕಳಿಸ್ಬೇಡಿ ದಯವಿಟ್ಟು, ನಾಟಕ ಆದ್ರೆ ಕಳಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಕಟಿಸುವುದು ಸುಲಭ ಆಗಿರಬಹುದು, ಒಂದು 500 ಅಥವಾ 1000 ಕಾಪಿ ಹಾಕ್ಬಿಡ್ಬಹುದು, ಆದ್ರೆ ಅದನ್ನ ಜನರಿಗೆ ತಲುಪಿಸ್ಬೇಕು. ಇವತ್ತಿನ ದಿನ ಯಾರು ಓದುಗರು, ಕವನ ಓದೋರ ಅಥವಾ ಕತೆ ಓದ್ತಾರ, ಕಾದಂಬರಿ ಓದ್ತಾರ, ಅದನ್ನ ತಿಳ್ಕೊಳ್ಳೋದೇ ನಮ್ಗೆ ಕಷ್ಟ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮೇಲೆ, ಯಾಜಿ ಪ್ರಕಾಶನದ ಮೇಲೆ ವಿಶ್ವಾಸವಿಟ್ಟು ಧರಣೀಂದ್ರ ಕುರ್ಕುರೆ ಸರ್ ಅವರು ಅದ್ಭುತವಾಗಿ ಕಾದಂಬರಿಯನ್ನು, ಜಾತ್ರಿ ಕಾದಂಬರಿಯನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಯಾಜಿ ಪ್ರಕಾಶನದ ಪರವಾಗಿ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು ಸರ್. ಹಾಗೆ ನಾನು ಇನ್ನೊಂದು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಈಗ ಮನೆಗೆ ಬಂದಾಗ ನಾವು ಬಾಗಿನ ಅಂತ ಬ್ಲೌಸ್ ಪೀಸ್ ಅನ್ನು ಕೊಡ್ತೀವಿ. ಬ್ಲೌಸ್ ಪೀಸ್ ಎಲ್ಲ ಕೊಡುವುದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಮನೆಗೆ ಬಂದವರಿಗೆ ಒಂದು ಅದ್ಭುತವಾದ ಒಂದು 100 ರೂಪಾಯಿ ಆಗಿರ್ಬೋದು, ಒಂದು ಪುಸ್ತಕವನ್ನು ಕೊಡಿ. ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಓದುವ ಹವ್ಯಾಸವನ್ನು ಬೆಳೆಸಿ. ಇವತ್ತಿನ ದಿನ ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂತಾದ್ರೆ ಒಳ್ಳೆ ಲೇಖಕರು, ಸಾಹಿತಿಗಳು ಮತ್ತೆ ಪುಸ್ತಕದ ಓದು ಕಾರಣ. ನನಗೂ ಮೊದಲು ಭಯ ಆಗ್ತಿತ್ತು ಮಾತಾಡ್ಲಿಕ್ಕೆ, ಆದ್ರೆ ದಿನ ಪುಸ್ತಕ ಓದ್ತಾ ಹೋದಾಗೆ ನಾನು ಎಲ್ಲ ಪುಸ್ತಕವನ್ನು ಕಂಪ್ಯೂಟರಲ್ಲೇ ಓದ್ತೀನಿ. ಮನೆಯಲ್ಲಿ ಎಲ್ಲಾ ಯಾಜಿ ಪ್ರಕಾಶನದ ಪುಸ್ತಕ ನಾನು ಪ್ರಕಾಶಕಿಯಾಗಿ ಬೇರೆ ಕಡೆ ಮಾಡಿಸಿ ಅದನ್ನ ಪ್ರಿಂಟ್ ಹಾಕ್ಸಲ್ಲ. ನಮ್ಮ ಮನೆಯಲ್ಲೇ ಕುಳಿತು ನಾನು ಮತ್ತೆ ನಮ್ಮ ಮನೆಯವರು, ಗಣೇಶ್ ಯಾಜಿ ಅಂತ ಹೊರಗಡೆ ಇದ್ದಾರೆ, ನಮ್ಮದೇ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಇದೆ ಹೊರಗಡೆ. ದಯವಿಟ್ಟು ನೋಡಿ, ಎಲ್ಲರೂ ರಿಯಾಯಿತಿ ದರದಲ್ಲಿ ಇದೆ, ಕೊಂಡು ಓದಿ, ಲೇಖಕರನ್ನು ಹಾಗೂ ಪ್ರಕಾಶಕರನ್ನು ಪ್ರೋತ್ಸಾಹಿಸಿ. ಜಾತ್ರೆಯೊಳಗ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ನನಗದ್ರೊಳಗೆ ಕಂಡು ಬಂದಿದ್ದು ಅಂತಂದ್ರೆ, ನಮ್ಮ ಜನಪದದ ಕೆಲವು ಸೂಕ್ತಿಗಳನ್ನು ಅಲ್ಲಿ ಎಷ್ಟು ಸುಂದರವಾಗಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಒಂದೆರಡು ಮಾತು ಹೇಳ್ತೀನಿ ಅಷ್ಟೇ. ರಮಾಬಾಯಿ ಪಾಂಡುರಂಗರಾಯನ ಧರ್ಮಪತ್ನಿ. ಕೊನೆಯದಾಗಿ ಅವಳು ಚೆಲುವೆಯನ್ನ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಒಪ್ಪಿಕೊಳ್ಳುವ ಸಲುವಾಗಿ ಯಾವಾಗ ಈ 2 ಜನಪದ ಕವಿತೆಗಳನ್ನ ಉಪಯೋಗ ಮಾಡಿದ್ದಾರೆ. ಬಂಗಾರದಲ್ಲಿ ಕುನ್ನಡವನ್ನು ಇಟ್ಟಿರ್ತಾರೆ. ಚಿಂತಾಕು ಇಟ್ಟಾಕಿ ಚೊಪ್ಪಾಡಿ ಬೆಳಿವಾಕಿ, ಚಿಂತೆಯೇನ ನಿನ್ನ ಗಂಡ ಅಲ್ಲೊಬ್ಬಳು ಕೂಡ ನಗತಿದ್ದ. ಬೇರೆಯವ್ರಕಿಗೆ ಹೇಳ್ತಾರ ಆ ಗರ್ತಿಗೆ, ಚಿಂತಾಕು ಇಟ್ಟಾಕಿ ಚೊಪ್ಪಾಡಿ ಬೆಳೆವಾಕಿ, ಚಿಂತೆಯಲ್ಲೇನ ನಿನ್ನ ಗಂಡ ಅಲ್ಲೊಬ್ಬಳು ಕೂಡ ನಗುತ್ತಿದ್ದ. ಆವಾಗ ಆ ಕಡೆಯಿಂದ ಬರ್ತದ, ನಕ್ಕರ ನಗಲೇಳ ನಗುಕದ ಕ್ಯಾದಿಗೆ, ನಕ್ಕರ ನಗಲೇಳ ನಗುಬುಖದ ಕ್ಯಾದಿಗೆ, ನಾಮದೆಲ್ಲ ನೋಡಿದ ಮಲ್ಲಿಗೆ. ಇವಳಿಗೆ ಅಭಿಮಾನಿ ತಾನು ಮೊದಲು ನೋಡಿದಾಳೆ ಅದನ್ನ. ನಾಮದಲ್ಲಿ ನೋಡಿದ ಮಲ್ಲಿಗೆ ಅವಳಂದಗಳಿಗೆ ಮುಡಿಯಲೆ, ಅವಳದ ಮುಡಿ ಮಾಡ್ಯಾಕ ಬಿಡು, ನಾಗಲ್ಲಿ ಆ ಮಲ್ಲಿಗೆ ಮುಡಿದು ಬಿಟ್ಟಿದ್ದೀನಿ, ಅದು ಈಗ ನನಗೆ ಹಳೆಯದಾಯ್ತು. ಅಥವಾ
ಅದರ ಸ್ವಾರಸ್ಯ ಸ್ವಲ್ಪ ಕಡಿಮೆ ಆಗಿದ್ರು ಪರವಾಗಿಲ್ಲ, ಅವಳು ಬೇಕಾದ್ರೆ ಮುಡಿಲಿ ಅಂತ. ಇನ್ನು ಹೆಣ್ಣಿನ ಬಗ್ಗೆ ಹೇಳ್ತಾರೆ ಅವರು. ಇದು ಬಹಳ ಒಳ್ಳೆಯ ಒಂದು ಚಂದವಾದಂಥ ಒಂದು ದೃಷ್ಟಾಂತ. ಹೆಣ್ಣು ಹೆಂಗಂದ್ರೆ ಹೊಲದ ಮ್ಯಾರ್ಯಾಗ ಮೈತುಂಬ ಮುಳ್ಳು ಹೊತ್ತು ನಿಂತಂತ ಜಾಲಿ ಮರ ಹೆಣ್ಣು. ಹೆಣ್ಣಂದ್ರೆ ಹೊಲದ ಮ್ಯಾರ್ಯಾಗ ಅಂದ್ರೆ ಬದಿ ಮೈತುಂಬ ಮುಳ್ಳು ಹೊತ್ತ ನಿಂತಂತ ಜಾಲಿ ಮರ ಹೆಣ್ಣು. ಸರಳ ಹತ್ತಕ್ಕೆ ಬರಂಗಿಲ್ಲ, ಯಾಕಂದ್ರೆ ಮುಳ್ಳು ನಡ್ತಾವು. ಹತ್ತಿದ್ರೆ ಇಳಿಯಕ್ಕೆ ಬರಂಗಿಲ್ಲ, ಯಾಕಂದ್ರೆ ಮುಳ್ಳು ಮತ್ತೆ ನಡ್ತಾವ. ಅಂದ್ರೆ ಒಮ್ಮೆ ನಾವು ಹತ್ತಿದ್ವಿ ಅಂತಂದ್ರೆ ಅದನ್ನ ನಾವು ಒಂದು ಲೆಕ್ಕಕ್ಕೆ ಆಕ್ರಮಿಸ್ಕೊಂಡಂಗೆ, ಅದನ್ನ ಬಿಟ್ಟು ನಮ್ಗೆ ಬರಕ್ಕೆ ಆಗೋದಿಲ್ಲ. ಇದು ಹೆಣ್ಣಿನ ಬಗ್ಗೆ ಅವರು ಕೊಟ್ಟಂತ ಒಂದು ದೃಷ್ಟಾಂತ. ಇನ್ನು ಮತ್ತೆ ಈ ಜನಪದ ಒಂದು 2 ಪದ್ಯಗಳನ್ನು ಮತ್ತೆ ಉಪಯೋಗ ಮಾಡಿಕೊಂಡಿದ್ದಾರೆ. ಆ ರಮಾಬಾಯಿಗೆ ಮಕ್ಕಳಾಗುವುದಿಲ್ಲ, ಅವಾಗ ಅವಳ ಫೀಲಿಂಗ್ ಅನ್ನು ಹೇಳ್ತಾರೆ. ಬಂಜಿಯ ಬಾಗಲ್ದಾಗ ಬಂಗಾರದ ಒಳಕಲ್ಲ, ಬಂಜಿಯ ಅಕ್ಕಿ ಬಾಗಲ್ದಾಗ ಬಂಗಾರದ ಒಳಕಲ್ಲ, ಬಂದು ಪುಟ್ಟಾಕ ಸೊಸೆ ಇಲ್ಲ, ಮಾನವಮಿ ಬನ್ನಿ ಮುಡಿಯಾಕ ಮಗನೇ ಇಲ್ಲ. ಬಹಳ ಚಂದ ರೀ ಜನಪದದ ಒಂದು ನುಡಿಗಟ್ಟುಗಳು. ಅದನ್ನು ಇಲ್ಲೇ ಬಹಳ ಸುಂದರವಾಗಿ ಅದನ್ನ ಉಪಯೋಗ ಮಾಡಿಕೊಂಡಿದ್ದಾರೆ ಕುರುಕುರಿ ಅವರು. ಮತ್ತಕ್ಕೆ ಬಂಜಿ ಬಂತು ಇನ್ನೊಂದು, ಕಂದನ್ನ ಕೊಡುಶವನೇ ಭಂಗವ ಪಡಲಾರೆ, ಹಂಗಿನ ಬಾನ ಉಳಲಾರೆ, ಮತ್ತದೊಳಗ ಬಂಜಬ್ಬ ಶಬ್ದ ಹೊರಲಾರೆ, ಬಂಜಬ್ಬ ಶಬ್ದ ಹೊರಲಾರೆ ಅಂತ ಹೇಳುವಂಥ ಒಂದು ಈ ನುಡಿಗಟ್ಟುಗಳನ್ನು ಅಲ್ಲಿ ಬಹಳ ಸುಂದರವಾಗಿ ಅಳವಡಿಸ್ಕೊಟ್ಟಿದ್ದಾರೆ. ಬಹಳ ಖುಷಿ ಆಗ್ತದೆ. ಮೊದಲೇ ಆ ಕಾದಂಬರಿನ ಓದ್ಕೊಂಡು ಬಿಟ್ಟ ಮೇಲೆ ಓದಕ್ಕೆ ಶುರು ಮಾಡಿದ ಮೇಲೆ ಬಿಡಕ್ಕಂತ ಮನಸ್ಸಾಗೋದಿಲ್ಲ, ಅದು ಮುಗಿಯವರೆಗೂ. ಅದರೊಳಗೆ ಕೆಲವೊಂದು ವಿಷಯಗಳು ಬಹಳ ಚಂದ ನೆನಪುಳಿತವೆ ಅಂತಂದ್ರೆ ಅದನ್ನ ಈಗಿನ ಮೊದಲಿನ ಸಾಹಿತ್ಯಗಳು, ನಮ್ಮ ಶ್ರೇಷ್ಠರಾದಂಥ ಸಾಹಿತ್ಯಗಳು ಅದನ್ನೆಲ್ಲ ಹೇಳಿದ್ದಾರೆ. ಮತ್ತೆ ನಾನು ಹೇಳಿದ್ರೊಳಗೆ ಅರ್ಥ ಇಲ್ಲ. ಆ ರೀತಿಯಲ್ಲಿ ಈ ಒಂದು ಜಾತ್ರೆ ಓದಿಸ್ಕೊಂಡು ಹೋಗ್ತದ. ಒಂದು ಇತ್ತೀಚೆಗೆ ನಾನು ಓದಿದಂಥ ಅತ್ಯಂತ ಮಹತ್ವದ ಮತ್ತು ಶ್ರೇಷ್ಠ ಕಾದಂಬರಿಗಳಲ್ಲಿ ಅದು ಒಂದು ಹೆಸರನ್ನ ಚೆನ್ನಾಗಿ ಪಡೆಯಲಿ ನಾಡಿನಲ್ಲಿ ಮತ್ತು ದೇಶದಲ್ಲಿ ಅಂತ ಹೇಳಿ ಹಾರೈಸ್ತಾ ನನ್ನೊಂದರ ಮಾತುಗಳನ್ನು ಮುಗಿಸ್ತೇನೆ. ಹಿಡಿಸಿದ್ರು, ಬಿಟ್ಟು ವಿದ್ಯಾರ್ಥಿಗಳು ಓದಿದ್ರು, ಪಠ್ಯ ಪುಸ್ತಕಗಳಾಗಿ ಇದೆಲ್ಲ ಒಂದು ಹಂತಕ್ಕೆ ಬಂದು ನಾನು ಹಿಂದಿ ಅನುವಾದಕ್ಕೆ ಕೈ ಹಾಕಿಬಿಟ್ಟೆ. ಇದು ಆಕಸ್ಮಿಕನ ಅಂತಂದ್ರಿ. ಆದ್ರೆ ನಾನು ಕಾವ್ಯ ಆರಂಭ ಮಾಡೋ ಮೊದ್ಲ ಹಿಂದಿಯಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ದೆ ನಾನು. ಯಾಕಂತಂದ್ರೆ ಹಿಂದಿ ಉಪಕಾರ ನನ್ನ ಮೇಲೆ. ಇವತ್ತು ನಾನು ಏನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ಇದು ಆ ಹಿಂದಿ ಉಪಕಾರ. ಹಿಂದಿಯ ಸ್ಕಾಲರ್ಶಿಪ್ ಇತ್ತು ನನಗೆ, ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ ಇತ್ತು. ಆ ಸ್ಕಾಲರ್ಶಿಪ್ ನಿಂದ ನಾನು ಓದಿದವ, MA ಮುಗಿಸಿದವ. ಹಾಗಾಗಿ ನಾನು ಇಲ್ಲಿವರೆಗೆ ಬರೋದಕ್ಕೆ ನನಗೆ ಅವಕಾಶ ಆಯ್ತು. ಯಾಕಂದ್ರೆ ನಾನು 2 ವರ್ಷ ಕಮ್ತ ಮಾಡಿದವ. ನಾನು ಸಂಪೂರ್ಣ ನಿಂತು ಹಳ್ಳಿಯೊಳಗೆ ಮುಗದೊಳಗೆ ಗಂಡುಗಚ್ಚಿ ಹಾಕಿ ಕೆಲಸ ಮಾಡಿದವ, ಗೊಬ್ಬರ ಹಾಕಿದವ. ಅದು ಕೂಡ ಒಂದು ಇದರಲ್ಲಿ ಅದು ಫ್ಲಾಶ್ ಆಗ್ತದ, ಕಾದಂಬರಿಯಲ್ಲಿ ಬರ್ತದ. ಆ ರೀತಿ ನಾನು ಮುಗದ ಇಲ್ಲಿ ಸಮೀಪ ಅಂದ್ರೂ ಕೂಡ ಸಂಪೂರ್ಣ ಕಮ್ತ 2 ವರ್ಷ ಕಮ್ತ ಮಾಡಿದವ ನಾನು. ಹಾಗಾಗಿ ನನಗೆ ಹಿಂದಿ ಉಪಕಾರ ಏನಿತ್ತಲ್ಲ ನನ್ನ ತಲೆಯೊಳಗೆ, ಆ ಕಾರಣಕ್ಕಾಗಿ ಹಿಂದಿಯಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ ನಾನು. ಆವಾಗ ಪಟ್ನಶೆಟ್ಟರಾಗ್ಲಿ ಬೇಂದ್ರೆಯವರಾಗ್ಲಿ ಒಂದು ಮಾತು ಹೇಳಿದಾರೆ ನನಗೆ, ಒಳ್ಳೆ ಕವಿತೆ ಬರಿತಾ ಇತ್ತಮ್ಮ, ಒಳ್ಳೆ ಪ್ರತಿಮೆಗಳಿದಾವ ಈ ಹಿಂದಿ ಕವಿತೆಯಲ್ಲೇ. ಧರ್ಮಯುಗ ಅಂತ ಒಂದು ಪತ್ರಿಕೆ ಬರ್ತಿದ್ರಿ ಅವಾಗ. ಆ ಧರ್ಮಯುಗದಲ್ಲಿ 2 ಕವಿತೆಗಳು ಪ್ರಕಟ ಆಗಿತ್ತು. ಅದೊಂಥರ ನನಗೆ ಹೆಮ್ಮೆ ಅನಿಸಿತ್ತು ಅವಾಗ. ಯಾಕಂದ್ರೆ ಅದೊಂದು ಬರೇ ನಾವು ಯಾವುದೋ ಒಂದು ಸಣ್ಣ ಪತ್ರಿಕೆಯಲ್ಲಿ ಬಂದ್ರೆ ಬಗಲಾಗ ಇಟ್ಕೊಂಡು ಓಡಾಡ್ದೇವು ನಾವೇ. ನಮ್ಮಂತ ಬಂದದ್ ನೋಡಿ ನೀನು ಅಂತ ಕೇಳ್ಕೊತ ಎಲ್ಲಾನು, ನೀ ನೋಡಿ ಪ್ರಪಂಚ ನೋಡಿ ಏನ ಇಲ್ಲ, ನೋಡ ಬಗಲಾಗ ಇರ್ಬೇಕಾದ್ರು, ನೋಡಿಲ್ಲ ನನ್ನ ಕವಿತೆ ಬಂದಿದ್ದೀರ, ಮತ್ ಮುಂದೆ ಹೋಗೋದಾಗ ಸೈಕಲ್ ತಗೊಂಡು ಮತ್ ಮುಂದೆ ಅವ್ನು ಸಿಕ್ಕಾಗ ಪ್ರಪಂಚ ಓದೇ ನೀವಾರ ಕೇಳೋದು. ಅವ್ನು ಇಲ್ಲಿ ನೋಡ ಇಲ್ಲೇ ಬಂದ. ಈ ರೀತಿ ಅಷ್ಟು ಹುರುಪಿನಿಂದ ನಾನು ಹಿಂದಿಯಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ದೆ. ಅವಾಗ ಪಟ್ನಶೆಟ್ಟರು ಮತ್ತು ಬೇಂದ್ರೆ ಅವರು ಇಬ್ರು ಒಂದು ಮಾತು ಹೇಳಿದ್ರು, ತಮ್ಮ ಹಿಂದಿ ದೊಡ್ಡ ಸಮುದ್ರ ಅದು, ನೀನ್ ಯಾವ ಗುರುತಿಸ್ತಾನಲ್ಲೇ, ನೀನ್ ಯಾವನು ಗುರುತಿಸೋದಿಲ್ಲ. ನೀನ್ ಹಿಂಗ ಎಲ್ಲೋ ಒಂದು ಮೂಲೆ ಹಂಗೆ ಬೀಳ್ತಿದೆ ಅಷ್ಟೇ ರದ್ದಿ ಪೇಪರ್ ಆಗೆ. ಆ ಕಾರಣ ಕನ್ನಡದಲ್ಲಿ ಬರೀ, ಕನ್ನಡ ನಿನ್ನ ತಾಯಿ. ಆ ಕಾರಣಕ್ಕಾಗಿ ಹೌದು ಅನಿಸ್ತು ನನಗೆ.
ಯಾಕಂದ್ರೆ ನಾನು ತಾಯಿ ಸೇವೆ ಮಾಡಿದೆ, ಇನ್ನೊಂದು ಸೇವೆ ಯಾಕಂತ ಅನ್ನೋದು ಆ ಹಂತದಲ್ಲಿ ಅಡಾಲ್ಸೆಂಟಿ, ಅವಾಗ ಇನ್ನೂ ಪರಿಪಕ್ವತೆ ಇಲ್ಲ, ಏನಿಲ್ಲ, ಈಗ ಓದ್ತಾ ಇರುವಾಗ BA ಓದ್ತಾ ಇರುವಾಗ ಇದು. ಆಮೇಲೆ ಆಯ್ತು ಅಂತೇಳಿ ನಾನು ಕನ್ನಡದಲ್ಲಿ ಬರೆಯೋದಕ್ಕೆ ಶುರು ಮಾಡಿದೆ. ಬರದೆ ನನಗೆ ಸಿಗ್ಬೇಕಾದದ್ದು ಕನ್ನಡದಲ್ಲಿ ಕೂಡ ಗೌರವ ಏನ್ ಸಿಗ್ಬೇಕಾಗಿತ್ತು ಎಲ್ಲವೂ ಸಿಕ್ತು. ಅಭಿನಂದನೆ, ಧನ್ಯವಾದಗಳು. ನಾವು ಸುಮ್ಮನೆ ನಿಮಗೆ ನಮ್ದು ಇನ್ನೊಂದು ಸ್ವಾರ್ಥ ಅಂದ್ರೆ ಯಾಕೆ ಕರ್ಸಪ್ಪ ಅಂದ್ರೆ ನೀವು ಸದ್ಯಕ್ಕ ಕುರುಕೂರು ಸರ್ ಹಂಗ ಒಬ್ಬ ಒಳ್ಳೆ ಸಾಹಿತಿಗಳಾಗಬೇಕು, ಒಬ್ಬ ಒಳ್ಳೆ ಕವಿ ಆಗ್ಬೇಕು. ಸುಮ್ಮನೆ ಹಂಗ ಕರೆಸಿ ನಿಮ್ಗೆ ಊಟ ಮಾಡಿ ಕಳ್ಸೋದಲ್ಲ. ನನ್ನ ಮುಖ್ಯ ಉದ್ದೇಶ ಅಂತಂದ್ರೆ ಎಷ್ಟೋ ಹಳ್ಳಿಯಿಂದ ಪಾಪ ಇಲ್ಲಿ ಸರ್ಕಾರಿ ಕಲ್ಲಿ ಬರ್ತಕ್ಕಂಥ ಮಕ್ಕಳು ಬಹಳ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿಯಿಂದ ನಿಮ್ಗೆ ಕರ್ಸಿರ್ತಾರ. ಇಂಥ ಹಿರಿಯ ಒಳಗೆ ಮುಂದ್ ಬರ್ಸ ಕುಲ್ಕರ್ಸ ಮುಂದ್ ಬರ್ಸ. ಯಾಕಂದ್ರೆ ಮುಕುಂದರಾಜ್ ಸರ್ ಅಂತ ಹಿರಿಯ ಸಾಹಿತಿಗಳು ಅವ್ರ ಮಾತು ಕೇಳಿದಾಗ ನೋಡಿಲ್ಲ ಎಷ್ಟು ಸ್ಪಷ್ಟತೆ ಇದೆಪ್ಪ, ಯಾವ ರೀತಿ ಆಗ್ತತಿ, ಸಮಾಜದಲ್ಲಿ ಎಂತ ಮಾಡ್ತಾರ, ರಾಜಕಾರಣ ಎಷ್ಟು ತಪ್ಪು ಮಾಡ್ತಾರ, ಹೋಮ ಹವನ ಮಾಡಿದ್ರೆ ಏನಾಗ್ತೈತಿ, ಎಷ್ಟನ್ನ ನೋಡ್ತಾ ಇದ್ದೇವಲ್ಲ. ಎಷ್ಟೋ ಇಂಥ ಸಮಾಜದಲ್ಲಿ ನಾವು ಸದ್ಯಕ್ಕೆ ವೈಜ್ಞಾನಿಕವಾದಂತ ಒಂದು ಚಿಂತನೆಯನ್ನು ಬೆಳೆಸ್ಕೋಬೇಕು. ಅದು ಇದು ಒಂದು ಯುವಕರಲ್ಲಿ ಅದು ಜಾಸ್ತಿ ಆಗ್ಬೇಕಾಗತ್ತಲ್ಲ. ಈಗ ಯಾವುದೇ ಕೆಲವು ಪೊಲಿಟಿಷಿಯನ್ಸ್ ಆಗ್ಲಿ ಸಾಧ್ಯವಿಲ್ಲ ನೋಡ್ತಾ ಇದ್ದೇವಲ್ಲ. ಈಗ ಇಂಥ ಒಂದು ಸಂದರ್ಭದಲ್ಲಿ ನೀವು ಒಳ್ಳೆಯ ರೀತಿಯಾದಂತ ಒಂದು ಬರವಣಿಗೆ ಬರೆದು ಸಮಾಜದಲ್ಲಿ ಒಳ್ಳೆಯ ದೊಡ್ಡ ವ್ಯಕ್ತಿಗಳಾಗಬೇಕು. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಸಾಹಿತ್ಯ ಕೆಲವಷ್ಟು 45 ಜನ ಫಿಕ್ಸ್ ಬಂದಿರ್ತಾರ, ಅಷ್ಟಾಗೋದಿಲ್ಲ. ನಮ್ದು ಮುಖ್ಯ ಉದ್ದೇಶ ಅಂದ್ರೆ ಯುವ ಜನಾಂಗದಲ್ಲಿ ಸಾಹಿತ್ಯದ ಒಂದು ಪ್ರಮಾಣವನ್ನು ಜಾಸ್ತಿ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಅವ್ರು ನೀವು ಬಂದಿರಬಹುದು ಅಂತ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಬಂದಾರ,